ಉಳ್ಳಳ್ಳಿಯಲ್ಲಿ ಸ್ಥಾಪನೆ ಆಗಿರತಕ್ಕಂಥ ಕ್ರೈಸ್ಟ್ ಅಕಾಡೆಮಿ ಇನ್ಸ್ಟಿಟ್ಯೂಟ್ ಆಫ್ ಲಾ ಅನ್ನುವಂಥ ಒಂದು ಶಿಕ್ಷಣ ಸಂಸ್ಥೆ ಇದೆ. ಇಲ್ಲಿ ಕಾನೂನು ಪದವಿ ಲಾ ಡಿಗ್ರಿ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಇತರೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸಮಸ್ಯೆಗಳಿದ್ದು, ಈ ಸಮಸ್ಯೆಗಳಿಗೆ ಮೂಲ ಕಾರಣ ಈ ಕಾಲೇಜಿನ ಪ್ರಾಂಶುಪಾಲರು ಮತ್ತು ವೈಸ್ ಪ್ರಾಂಶುಪಾಲರಾಗಿರ್ತಕ್ಕಂಥ ಡೇವಿಸ್ ಪನಾದನ್ ಹಾಗೆ ವೈಸ್ ಪ್ರಾನ್ಸಿಪಲ್ ಆಗಿರ್ತಕ್ಕಂಥ ಸಿನಿ ಜಾನ್ ಅಂತಕ್ಕಂಥ ಇಬ್ಬರು ಎಂಥ ಎಡವಟ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ಯಾವ ಕಾಲೇಜು ಯಾವ ವಿಶ್ವವಿದ್ಯಾನಿಲಯಗಳು ಇಲ್ಲದೆ ಇರತಕ್ಕಂಥ ಒಂದು ರೆಮಿಡಿಯಲ್ ಅನ್ನುವಂಥ ಒಂದು ಸಿಸ್ಟಮ್ ತೊಗೊಂಬಂದು ಅದರ ಮುಖಾಂತರ ಮಕ್ಕಳು ಏನಾದರೂ ತಪ್ಪು ಮಾಡಿದ್ರೆ, ಏನು ತಪ್ಪು ಮಾಡಿದ್ರೆ ಅಂದರೆ ಅವ್ರದ್ದೊಂದು 32ರಿಂದ 35 ಪಟ್ಟಿ ಇದೆ ಅಂತ. 35 ಕಾರಣಗಳು. ಏನು ಕಾರಣಗಳಂದರೆ, ಕಾರಿಡಾರಲ್ಲಿ ಓಡಾಡೋಂಗಿಲ್ಲ, ಕ್ಯಾಂಟೀನಲ್ಲಿ ಕೂತ್ಕೊಳ್ಳೋಂಗಿಲ್ಲ, ಗ್ರೌಂಡಲ್ಲಿ ಕೂತ್ಕೊಳ್ಳೋಂಗಿಲ್ಲ, ಕ್ಯಾಂಟೀನಲ್ಲಿ ಹೋಗಿ ಕೂತ್ಕೊಂಡು ಏನೋ ಕ್ಲಾಸ್ ರೂಮ್ ಟೈಮಲ್ಲಿ ತಿಂಡಿ ಮಾಡೋಂಗಿಲ್ಲ, ಈ ಥರ ಸಿಲ್ಲಿ ರೀಸನ್ಸು. ಒಬ್ಬರ ಜೊತೆ ಒಬ್ರು ನಿಂತ್ಕೊಂಡು ಮಾತಾಡೋಂಗಿಲ್ಲ, ಈ ಥರ 35 ಕಾರಣಗಳಿದಾವಂತೆ. ಮತ್ತು ಕ್ಲಾಸ್ ರೂಮಲ್ಲಿ ಲೈಟು ಫ್ಯಾನ್, ಕ್ಲಾಸ್ ಮುಗಿದ ಮೇಲೆ ಲೈಟು ಫ್ಯಾನು ಆಫ್ ಮಾಡದೆ ಹಂಗೆ ಹೋಗಿದ್ರೆ ಇಡೀ ಕ್ಲಾಸ್ಗೆ ರೆಮಿಡಿ. ಅಂದರೆ ರೆಮಿಡಿಯಲ್ಲಿ ಏನಂದರೆ, ಒಂದು ಪುಸ್ತಕ 40 ಪುಟಗಳ ಪುಸ್ತಕ ತಗೊಂಡು, ಈ ಪ್ರಿನ್ಸಿಪಾಲ್ನ ತಮ್ಮನೋ ಅಣ್ಣನೋ ರೋಸಾ ಸ್ಟೋರ್ಸ್ ಅಂತ ಒಂದು ಅಂಗಡಿ ಇಟ್ಟಿದ್ದಾರೆ, ಅಲ್ಲೇ ಆ ಪುಸ್ತಕ ತೊಗೋಬೇಕು, ಇನ್ನೆಲ್ಲೂ ಸಿಗಲ್ಲ ಪುಸ್ತಕ. ಹಾಗೆ ಆ ಪುಸ್ತಕ ತಗೊಂಡು 40 ಪುಟಗಳಷ್ಟು ಇವರು ಪನಿಷ್ಮೆಂಟ್ ಬರೀಬೇಕು ಏನೋ ಒಂದು ತಗೊಂಡು. ನೋಡಿ ಈ ಪುಸ್ತಕ ಇದೆ, ನೋಡಿದ್ದು ಇದು ಆ ರೋಸಾ ಸ್ಟೋರ್ಸ್ ಅನ್ನೋದ್ರಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸಿಗೋದಿಲ್ಲ ಈ ಪುಸ್ತಕ, ಎಲ್ಲೂ ಸಿಗಲ್ವಂತೆ ಇದು. ಸೊ ಅಲ್ಲಿ 40ರಿಂದ 50 ರೂಪಾಯಿ ಕೊಟ್ಟು ಪುಸ್ತಕ ತೊಗೋಬೇಕು, ಇದರಲ್ಲಿ ಬರೀಬೇಕು ಅವರು ಪನಿಷ್ಮೆಂಟ್, ಅವ್ರೇನೋ ಕೊಡ್ತಾರೆ ಅದನ್ನು ಬರೀಬೇಕು. ಆದರೆ ದುರಂತ ಏನಪ್ಪ ಅಂದರೆ, ಈಗ ಬರೀಬೇಕಲ್ವಾ, ಬರೆಯೋ ವಿದ್ಯಾರ್ಥಿ ಇದನ್ನು ಮುಗಿಸೋವರೆಗೂ ಕ್ಲಾಸ್ಗೆ ಹೋಗೋಲ್ವಂತೆ. ಈಗ ಆಯಿತು, ಒಂದು ರೆಮಿಡಿಯಲ್ ಕೊಡ್ತಾರೆ, ಇವನು ಆಚೆ ಬಂದು ಉದಾಹರಣೆಗೆ ಯಾರ ಹತ್ರ ವಿದ್ಯಾರ್ಥಿ ಹತ್ರ ಮಾತಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ಮತ್ತೆ ಇನ್ನೊಂದು ರೆಮಿಡಿ, ಅಂದರೆ ಒಂದೇ ದಿನದಲ್ಲಿ 2 ರೆಮಿಡಿ. ಈಗ ಆಯಿತು, 2 ರೆಮಿಡಿ ತಗೊಂಡು ಆಯ್ತು ಸರ್ ಬರೀತೀನಿ ಅಂತ ಹೋಗ್ತಾನೆ, ಹೋಗಿ ಬೇಜಾರಾಗಿ ಕೂತ್ಕೋತಾನೆ, ಕ್ಯಾಂಟೀನಲ್ಲಿ ಕೂತ್ಕೊಂಡು ಟೀನೋ ಕಾಫಿನೋ ಕುಡ್ಕೊಂಡು ಕೂತಿರ್ತಾನೆ. ಅಲ್ಲಿ ಮತ್ತೆ ಡಿಸಿಪ್ಲಿನ್ ಕಮಿಟಿ ನೋಡ್ಬಿಟ್ರೆ ಮತ್ತೆ ಇನ್ನೊಂದು ರೆಮಿಡಿ, ಅಂದರೆ ಒಂದೇ ದಿನದಲ್ಲಿ 3 ರೆಮಿಡಿ ಆಗೋಯ್ತು. ಒಂದು ದಿನದಲ್ಲಿ 120 ಪೇಜ್ಗಳು ಪುಟಗಳು ಮಕ್ಕಳು ಹೆಂಗೆ ಬರೀತಾರೆ. ಮತ್ತು ಅದು ಮುಗಿಸೋವರೆಗೂ ಕ್ಲಾಸ್ ರೂಮ್ಗೆ ಹೋಗೋಂಗಿಲ್ವಂತೆ. ಕ್ಲಾಸ್ ರೂಮ್ ಹೋಗಿ ಕೂತ್ಕೊಂಡ್ರೆ ಆ ಡಿಸಿಪ್ಲಿನ್ ಕಮಿಟಿಯವ್ರು ಬಂದು ಇವ್ರನ್ನ ಆಚೆ ಕಳಿಸ್ತಾರೆ. ಹೀಗೆ ಮಾಡಿ 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 ಇವ್ರು ಏನು ಮಾಡಿದ್ದಾರೆ, ಕೃತಕವಾಗಿ ಬೇಕು ಅಂತಲೇ ಇವ್ರಿಗೆ ಅಟೆಂಡೆನ್ಸ್ ಶಾರ್ಟೇಜನ್ನು ಮಾಡಿದ್ದಾರೆ. ಶಾರ್ಟೇಜ್ ಮಾಡಿ ಈಗ ಶಾರ್ಟೇಜ್ ಇದೆ ಅಂತೇಳಿ ಅವ್ರಿಗೆ ಎಕ್ಸಾಮ್ನ ಬರೆಯೋದಕ್ಕೆ ಕೂರಿಸ್ತಾ ಇಲ್ಲ. ದುರಂತ ಏನಂದರೆ, ಈಗ ಎಕ್ಸಾಮ್ ಶಾರ್ಟೇಜ್ ಇದೆ ಅಂದರೆ, ಅಂಥದ್ದು ಅಟೆಂಡೆನ್ಸ್ ಶಾರ್ಟೇಜ್ ಅಂದರೆ ಮೊದಲೇ ಹೇಳಬೇಕಿತ್ತು ಅವ್ರಿಗೆ, ಪೇರೆಂಟ್ಸ್ ಕೇಳಬೇಕಾಗಿತ್ತು, ಯೂನಿವರ್ಸಿಟಿ ಗಮನ ತರಬೇಕಾಗಿತ್ತು. ಇಲ್ಲ, ಇವ್ರ ಕೈಯಲ್ಲಿ ಎಕ್ಸಾಮ್ ಫೀಸ್ ಕಟ್ಸ್ಕೊಂಡಿದ್ದಾರೆ, ಇವ್ರ ಕೈಯಲ್ಲಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ಕೊಂಡಿದ್ದಾರೆ, ಅದು ಯೂನಿವರ್ಸಿಟಿಗೆ ಕಳಿಸಿದ್ದಾರೆ. ಯೂನಿವರ್ಸಿಟಿ ಅದಕ್ಕೆ ತಕ್ಕಂತೆ ಆಲ್ ಟಿಕೆಟ್ಸನ್ನು ಕಾಲೇಜಿಗೆ ಕಳಿಸ್ಕೊಟ್ಟಿದ್ದಾರೆ. ಆಲ್ ಟಿಕೆಟ್ಗಳನ್ನು ಪ್ರಿನ್ಸಿಪಾಲ್ರು ತಮ್ಮ ಡ್ರಾಯರಲ್ಲಿ ಇಟ್ಕೊಂಡು ಮಕ್ಕಳಿಗೆ ಆಲ್ ಟಿಕೆಟ್ ಕೊಡ್ದೇ ಎಕ್ಸಾಮ್ಗೆ ಕೂರಿಸಿಲ್ಲ. ನಿನ್ನೆವರೆಗೂ ಕೂಡ ನೋಟಿಸ್ ಬೋರ್ಡಲ್ಲಿ ಯಾರ್ಯಾರಿಗೆ ಆಲ್ ಟಿಕೆಟ್ ಬಂದಿದೆ ಅಂತ ಲಿಸ್ಟ್ ಇದೆ. ನಾವು ನಿನ್ನೆ ಹೋಗಿ ಯಾರೋ ವಿದ್ಯಾರ್ಥಿ ಮುಖಾಂತರ ಫೋಟೋ ಇಟ್ಕೊಂಡ್ಬಂದು ನಂತರ ನೋಡಿ ಇಲ್ಲಿದೆ, ಅದು ಫಸ್ಟಲ್ಲಿ ಅಲ್ಲ, ಇನ್ನೊಂದು ಬರ್ದಿರಲಿಲ್ಲಲ್ಲ, ಫಸ್ಟ್ ನೋಡಿದಾಗ ನಾವು ಇಟ್ಕೊಬೇಕು. ಇದು ನೋಡಿ, ಇದು ನಾಟ್ ಎಲಿಜಿಬಲ್ ಅಂತಿದೆಯಲ್ಲ, ಇದಿರಲಿಲ್ಲ ನಾವು ತೊಗೊಂಬಂದಾಗ. ನಾವು ಯಾವಾಗ ಅದನ್ನು ಫೋಟೋ ಹಿಡಿದು ಫೇಸ್ಬುಕ್ಕಲ್ಲಿ ಹಾಕೋದು ಅವಾಗ ಮತ್ತೆ ನೋಡಿ ಎಲ್ಲ ಕಡೆ ಪ್ರಿಂಟ್ ಆಗಿದೆ, ಇದು ಮಾತ್ರ ಕೈಯಲ್ಲಿ ಬರ್ದಿರೋದಿಲ್ಲ ನಾಟ್ ಎಲಿಜಿಬಲ್ ಅಂತ. ಅಂದರೆ ಹಾಲ್ ಟಿಕೆಟ್ಸ್ ಬಂದಿದ್ದರೂ ಕೂಡ ಇವರು ಅಲ್ಲಿ ಹಾಲ್ ಟಿಕೆಟ್ ಕೊಡದೇ ಇರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಒಂದು ಆಯ್ತಪ್ಪ, ಹಾಲ್ ಟಿಕೆಟು ಯಾರ್ಯಾರ ಮಕ್ಕಳಿಗೆ ಶಾರ್ಟೇಜ್ ಎಲ್ರಿಗೂ ಕೊಡ್ಬೇಕು ತಾನೆ. ಉದಾಹರಣೆಗೆ ಹೇಳ್ತೀನಿ ನಾನು. ನೋಡಿ, ಇದೇ ಕಾಲೇಜಲ್ಲೊಬ್ಬ ಆರ್ಯನ್ ಅಂತ ಹುಡುಗ ಇದ್ದಾನೆ. ಏನೋ ಹೆಸರು? ಆರ್ಯನ್ ಹ್ಯಾರಿಸ್ ಅಂತ. ಈತ ಕೇರಳದ ಒಬ್ಬ, ನೋಡಿ ನನ್ನ ಹತ್ರ ದಾಖಲಿದೆ, ನಾನು ದಾಖಲಿಲ್ಲ ಏನು ಮಾತಾಡಲ್ಲ, ಎಲ್ಲ ದಾಖಲೆಗಳಿದ್ದಾವೆ. ಈತ ಒಬ್ಬ ಕೇರಳದ MP ಮಗ, ಸಂಸತ್ ಸದಸ್ಯನ ಮಗ. ಈತನಿಗೆ ನೋಡಿ 21% ಇರುತ್ತೆ ಅಟೆಂಡೆನ್ಸು. ಅದನ್ನು ಇವನಿಗೆ ಎಷ್ಟು 120 ಓಡಿ ಅಂದರೆ ಏನಪ್ಪ ಅಂದರೆ, ಒಬ್ಬ ವಿದ್ಯಾರ್ಥಿಗೆ ಅವನೇನಾದರೂ ಕಾಂಪಿಟೇಷನು ಅಥವಾ ಬೇರೆ ಕಾಲೇಜ್ಗೆ ಏನಾದರೂ ಇದ್ದಾಗ ಹೋಗ್ತಾನಲ್ಲ, ಅದಕ್ಕೆ ಓಡಿ ಅಂದರೆ ಅದು ಅಟೆಂಡೆನ್ಸ್ ಕೊಡ್ತಾರೆ. ಒಂದು ವಿದ್ಯಾರ್ಥಿಗೆ ಮಿತಿ ಇರೋದು ಎಷ್ಟಪ್ಪ ಅಂದರೆ ಬರೀ 9 ಓಡಿಗಳು. ದುರಂತ ಏನು ಗೊತ್ತಾ, ಇವನಿಗೆ ಆರ್ಯನ್ ಅನ್ನೋನಿಗೆ ನೋಡಿ, 221 ಓಡಿ ಕೊಡ್ತಾರೆ. ಒಂದು ವಿದ್ಯಾರ್ಥಿಗೆ ಎಷ್ಟು ಓಡಿ ಇರೋದು ಮ್ಯಾಕ್ಸಿಮಮ್ 9. ಆದರೆ ಇವನೊಬ್ಬ MP ಮಲಯಾಳಿ ಅನ್ನೋ ಕಾರಣಕ್ಕೆ ನೋಡಿ 221 ಓಡಿ ಕೊಟ್ಟು 21% ಇದ್ದ ಅಟೆಂಡೆನ್ಸ್ನ 75%, 69, 70%ಗೆ ಏರಿಸ್ತಾರೆ. ಅಂದರೆ ಇವ್ರಿಗೆ ಅಟೆಂಡೆನ್ಸ್ ಎಲ್ಲ ಪ್ರಾಬ್ಲಮ್ಮು, ತಾರತಮ್ಯ, ಕನ್ನಡಿಗರು ಮಲಯಾಳಿಗಳನ್ನು ತಾರತಮ್ಯ ಹೀಗೆ. ಆಮೇಲೆ ಇಲ್ಲಿ ಕೆಲಸ ಮಾಡೋಂಥವ್ರು ಏನು ಕ್ಲಾಸ್ 4 ಎಂಪ್ಲಾಯ್ಗಳಿದ್ದಾರೆ, ಬೆಳಗ್ಗೆ ಬಂದು ಕ್ರಿಶ್ಚಿಯನ್ರ ಒಂದು ಪ್ರೇಯರ್ ಮಾಡಬೇಕು, ಜೀಸಸ್ಗೆ ಪ್ರೇಯರ್ ಮಾಡಬೇಕು, ಕೊಟ್ಟಿಟ್ಕೊಳ್ಳೋಂಗಿಲ್ಲ, ಬಳೆ ಹಾಕ್ಕೊಳ್ಳೋಂಗಿಲ್ಲ,
ಕುಂಕುಮ ಇಟ್ಕೊಳ್ಳೋಂಗಿಲ್ಲ, ಹೂವು ಇಟ್ಕೊಳ್ಳೋಂಗಿಲ್ಲ, ಪ್ರೇಯರೇ ಮಾಡಬೇಕು. ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಕೆಲಸದಿಂದ ತೆಗೆದಾಕುವಂಥದ್ದು. ಕೆಲಸ ಅಂದರೆ ಟೀಚರ್ಗಳು ಕೆಲಸ ಮಾಡೋರು, ಟೀಚರ್ ಗಿರ್ಕೊಳ್ಳೋ ತಾಳ್ದೆ ಕೆಲಸ ಬಿಟ್ಟವ್ರಾಗ ಸರ್ಟಿಫಿಕೇಟ್ಸ್ ಕೊಡೋದಿಲ್ಲ. ಹೌದು, ನಾನು ಭಾಗವಹಿಸಿದ್ದೀನಿ. ಈ ಪ್ರತಿಭಟನೆ ನೇತೃತ್ವದಲ್ಲಿರೋದು ನಮ್ಮ ಹರಿರಾಮ್ ಅವರು ಮತ್ತು BPS ಸಂಘಟನೆ. ಇವರ ಒಂದು ಏನು ಹೇಳ್ತಾ ಇದ್ದೀವಿ ಅಂದರೆ, ಈ ಕ್ರೈಸ್ಟ್ ಅಕಾಡೆಮಿ ಯಾವುದು ಒಂದು ಉತ್ತಮವಾದ ಶಿಕ್ಷಣ ಕೊಡಬೇಕು, ಯಾವುದು ಮಕ್ಕಳಿಗೆ ಒಂದು ವಿಚಾರ ಹೇಳ್ಕೊಡ್ಬೇಕು, ಯಾವುದು ಒಂದು ಒಳ್ಳೆಯ ಆತ್ಮಸ್ಥೈರ್ಯ ಕೊಡಬೇಕು, ಅವರೇ ಇಲ್ಲಿ ಒಂದು ಭಯದ ವಾತಾವರಣ ಹುಟ್ಟಾಕಿದ್ದಾರೆ. ಅವರೇ ಮಕ್ಕಳನ್ನು ಕುಗ್ಗಿಸ್ತಾ ಇದ್ದಾರೆ, ಶಿಕ್ಷಣದಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯ ಬರೀ ಶಿಕ್ಷಣದ ವ್ಯಾಪಾರೀಕರಣ ಮಾತ್ರ ಅಲ್ಲ, ಇದು ಒಂದು ಅನೈತಿಕ ಮತ್ತು ಕಾನೂನು ಬಾಹಿರ ಕೆಲಸಗಳು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಸೊ ಇದು ಒಂದು ನಿಜವಾಗ್ಲೂ ಒಂದು ದೊಡ್ಡ ಪ್ರಮಾಣದ ಅನ್ಯಾಯ. ಈ ಅನ್ಯಾಯ ಖಂಡಿಸೋಕ್ಕೆ BPS ಮತ್ತು ಹರಿರಾಮ್ ಅವರು ಮತ್ತು ಅವ್ರ ತಂಡದ ಜೊತೆ ನಾನು ಕೂಡ ಸೇರ್ಕೊಂಡಿದ್ದೀನಿ. ಭಾಳ ಮುಖ್ಯವಾಗಿ ಇದು ಒಂದು ಕಾನೂನು ಸಂಸ್ಥೆ, ಕಾನೂನು ವಿಶ್ವವಿದ್ಯಾಲಯ ಅಂತ ಹೇಳ್ತಾರೆ. ಕಾನೂನಲ್ಲಿ ಏನಂದರೆ ನ್ಯಾಯ ಕೊಡಬೇಕು, ಇತಿಹಾಸ ತಪ್ಪುಗಳು ಸರಿ ಮಾಡಬೇಕು. ಇವರೇ ಕಾನೂನನ್ನು ಉಲ್ಲಂಘನೆ ಮಾಡ್ತಿರೋದು. ಇವರೇ ಕಾನೂನನ್ನು ಏನು ಮಾಡಬೇಕು ಅದನ್ನು ಮಾಡಬಾರದನ್ನು ಮಾಡಿ ನಿಜವಾಗ್ಲೂ ಹೇಳಬೇಕು, ಇವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಹೊರತು ಇವ್ರ ಕಾನೂನು ಹೇಳ್ಕೊಳ್ಳೋಕ್ಕೆ ಯಾವ ಯೋಗ್ಯತೆ ಇಲ್ಲ. ಮತ್ತು ವಿಶೇಷ ಅಂದರೆ ವಿಪರ್ಯಾಸ ಮತ್ತು ದುರಂತ ಏನಂದರೆ ಇದರ ಹೆಸರು ಕ್ರೈಸ್ಟ್ ಅಕಾಡೆಮಿ ಅಂತ. ಯೇಸು ಕ್ರಿಸ್ತ ಅನ್ನೋ ನಾವು ಕೇಳಿದ್ದೀವಿ, ಅವರ ಒಂದು ಪ್ರೀತಿ, ವಿಶ್ವಾಸ, ರಿಡೆಂಪ್ಷನ್ ಬಗ್ಗೆ, ಸೇವೆ ಬಗ್ಗೆ ಅದೆಲ್ಲ ಕೇಳಿದ್ದೀವಿ. ಆದರೆ ಇವತ್ತಿನ ದಿನ ಅವರೆಲ್ಲೋ ಒಂದು ಕರೆ ಯೇಸು ಕ್ರಿಸ್ತನ ಕೆಲಸ ಮಾಡೋಕ್ಕಿಂತ ಪಾನ್ಷಿಯಸ್ ಪೈಲಟ್ ಜೂಡಸ್ ಇನ್ನ ಕೆಲಸ ಎಲ್ಲೋ ಒಂದು. ದಲಿತ ಸಂಘರ್ಷ ಸಮಿತಿ ಭೀಮವಾದದ ರಾಜ್ಯ ಸಂಘಟನಾ ಸಂಚಾಲಕರು. ಇವತ್ತೇನು ಕ್ರೈಸ್ಟ್ ಅಕಾಡೆಮಿ ಮುಂದೆ ನಾವು ಒಂದು ಪ್ರತಿಭಟನಾ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅಲ್ಲಿ ಕ್ರೈಸ್ಟ್ ಅಕಾಡೆಮಿನಲ್ಲಿ ಅನೇಕ ಇಲ್ಲಿ ಅನ್ಯಾಯಗಳು ನಡೀತಾ ಇದೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ರೆಮಿಡಿಯಲ್ ಅಂತಕ್ಕಂಥ ಒಂದು ವಿಚಾರದಲ್ಲಿ ಭಾಳ ಕಿರುಕುಳನ ನೀಡ್ತಾ ಇದ್ದಾರೆ. 23 ವಿದ್ಯಾರ್ಥಿಗಳಿಗೆ ಇಲ್ಲಿ ಅವ್ರಿಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶನೇ ಕೊಟ್ಟಿಲ್ಲ, ಆಲ್ ಟಿಕೆಟು ಕೊಡ್ದೇ. ಇಂಥ ಅನ್ಯಾಯಗಳನ್ನ ಮಾಡಿಕೊಂಡು ಈ ಸಂಸ್ಥೆಯವರು ಇಲ್ಲದೇ ಇರುವಂಥ ಒತ್ತಡಗಳನ್ನ ವಿದ್ಯಾರ್ಥಿಗಳ ಮೇಲೆ ಹೇರಿ ಅವ್ರ ಭವಿಷ್ಯಗಳನ್ನ ಹಾಳು ಮಾಡುವಂಥ ನಿಟ್ಟಿನಲ್ಲಿ ಇವರು ಸಾಗ್ತಾ ಇದ್ದಾರೆ. ಹಾಗಾಗಿ ಈ ಡೇವಿಸ್ ಅಂತ ಏನಿದ್ದಾರೆ ಪ್ರಿನ್ಸಿಪಲ್ಲು ಮತ್ತು ಸಿನಿ ಜಾನ್ ವೈಸ್ ಪ್ರಿನ್ಸಿಪಲ್ ಏನಿದ್ದಾರೆ, ಇವ್ರನ್ನ ಈ ಕೂಡಲೇ ಕಾಲೇಜಿಂದ ಕಿತ್ತಾಕಬೇಕು. ಕಿತ್ತಾಕಿ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಭವಿಷ್ಯನ ರೂಪಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಬಸ್ಸಿನ ಸರ್ ಹೇಳಿ, ಏನಿಲ್ಲ ಕ್ರೈಸ್ಟ್ ಅಕಾಡೆಮಿ ಅಂತ ದಂಧೆ ನಡೀತಾ ಇದ್ದೋ, ಇದು ನಿಜಕ್ಕೂ ಕಾಲೇಜ್ ಅಲ್ಲ ಇದು. ಮತ್ತು ಇದರಲ್ಲಿ ಸುಮಾರು ಹಗರಣಗಳು ನಡೀತವೆ. ಮತ್ತು 95, 98 ಬರಬೇಕಂತ ಹೇಳ್ತಾರೆ ಮಾರ್ಕ್ಸು. ಆಯಿತು, 95, 85 ಅಂತ ಬಂದಾಗ ಈ ಮಕ್ಕಳು ಸೈನ್ಸ್ ಬೇಕಂತ ಕೇಳ್ತಾರೆ, ಸೈನ್ಸ್ ಕೊಡಲ್ಲ ಇವರು 420 ಫಾದರ್ಗಳು. ಇದರಲ್ಲಿ ಅವ್ರಿಗೆ ಸೈನ್ಸ್ ಕೇಳ್ದಿಲ್ಲ, ಸೈನ್ಸ್ ಆಗಲ್ಲ, ಕಾಮರ್ಸ್ ಕೊಡ್ತೀನಿ, ಆರ್ಟ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ಮಕ್ಕಳು ಓದೋದೇನು? ಅವ್ರು ಹೇಳಿದ್ದು ಕೊಡಬೇಕು, ಅವ್ರು ಕೇಳಿದ್ದು ಕೊಡಬೇಕು. ಇವ್ರು ಏನು ಕಟಪ್ 95 ಬಂದರೆ ಇಲ್ಲೇ ಓದಬೇಕಾ? ಇದೇ ಕಾಲೇಜ್ ಬೇಕಾ? ಇಲ್ಲಂತ ಆಗೋಂಥ ಕೆಲಸಗಳು ಒಂದಲ್ಲ ಎರಡಲ್ಲ, ಸುಮಾರು ಹಗರಣಗಳವೆ, ಸುಮಾರು ಬೇಜವಾಬ್ದಾರಿ ಫಾದರ್ಗಳು ಮಾಡ್ತಾವ್ರೆ. ಆಮೇಲೆ ಇಲ್ಲಿ ಹೆಚ್ಚು ಹೇಳ್ತೀನಂದರೆ, ಇಲ್ಲಿ ಕನ್ನಡದವ್ರಿಲ್ಲ, ಕನ್ನಡ ಟೀಚರ್ಗಳು 8 ಜನ ಇದ್ದಾರೆ, ಕನ್ನಡ ಫಾದರ್ಗಳು 8 ಜನ ಇದ್ದಾರೆ. ಇಲ್ಲಿ ಕನ್ನಡ ಅನ್ನೋದಕ್ಕೆ ಆದ್ಯತೆಯೇ ಕೊಡ್ತಾ ಇಲ್ಲ. ಇದು ಕರ್ನಾಟಕನೋ ಇಲ್ಲ ಕೇರಳನ ಅಂತ ಗೊತ್ತಾಗ್ತಾ ಇಲ್ಲ. ಇದು ಫಸ್ಟ್ ಉಳುವಳ್ಳಿ ಅಂತ ಇತ್ತು, ಈಗ ಉಳುವಳ್ಳಿ ಅಂತ ಬರಲ್ಲ. ಗೂಗಲಲ್ಲಿ ಉಳುವಳ್ಳಿ ಅಂತ ಹೊಡೆದ್ರೆ ಬರ್ತಾಯಿತ್ತು. ಈಗ ಕೃಷ್ಣನಗರ ಉಳುವಳ್ಳಿ ಅಂತ ಮಾಡಬೇಕಿಲ್ಲಿ. ಇದನ್ನೆಲ್ಲನೂ ಹೋಗ್ಲಾಡಿಸ್ಬೇಕು. ನಿಜಕ್ಕೂ ಹೇಳ್ತಾ ಇದ್ದೀನಿ, ಇಲ್ಲೆಲ್ಲ ಇಲ್ಲಿ ಸುಮಾರು ಹಗರಣಗಳವೆ, ಸುಮಾರು ಎಚ್ಚೆತ್ತು ಹೋಗ್ತದೆ. ಏನು ಈ ದಿನ ಭಾರತೀಯ ಪರಿವರ್ತನಾ ಸಂಘ ಮತ್ತು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ಕ್ರೈಸ್ಟ್ ಅಕಾಡೆಮಿ ಮುಂಭಾಗ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಏನು ಹಲವಾರು ದಿನಗಳಿಂದ ಏನು ಇಲ್ಲಿನ ವಿದ್ಯಾರ್ಥಿಗಳ ಮೇಲೆ ಒತ್ತಡಗಳನ್ನು ಏರಿ ಮಕ್ಕಳು ಸರಿಯಾಗಿ ಪಾಠಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ಬಿಡದೇ ರೀತಿ ಇಲ್ಲಿ ಇರ್ತಕ್ಕಂಥ ಏನು ಆಡಳಿತ ಮಂಡಳಿ ಒತ್ತಡವನ್ನು ಹೇರ್ತಿದ್ದಾರೆ. ಅದಾಗೆ ಇಲ್ಲಿ ಹಲವಾರು ಸಮಸ್ಯೆಗಳು, ಏನು ಯಾರೂ ಕೂಡ ಯಾವುದೇ ಟೀಚರ್ಸ್ ಇರ್ಬೋದು, ಕನ್ನಡದಲ್ಲಿ ಮಾತನಾಡಿದ್ರೆ ಒಳಗಡೆ ಯಾವುದೇ ಪ್ರಾಮುಖ್ಯತೆ ಕೊಡದೆ ಕನ್ನಡವನ್ನು ಮಾತನಾಡಲೇಬಾರ್ದು ಅಂತೇಳಿ ಇವತ್ತು ಒತ್ತಡವನ್ನು ಹೇರ್ತಿದ್ದಾರೆ. ಹಾಗಾಗಿ ಅದರ ಜೊತೆಯಲ್ಲೇ ಇಲ್ಲಿರ್ತಕ್ಕಂಥ ಹಲವಾರು ಏನು ಕಾರ್ಮಿಕರಿದ್ದಾರೆ, ಅಲ್ಲಿ ಒಳಗಡೆ ಕೆಲಸ ಮಾಡ್ತಿರ್ತಕ್ಕಂಥವ್ರು, ಹಲವಾರು ಹೆಣ್ಣು ಮಕ್ಕಳು ಏನಾದರೂ ಬಳೆಗಳನ್ನು ಅಥವಾ ಏನು ಬಟ್ಟುಗಳನ್ನು ಇಟ್ಟು ಹೋದಾಗ ಅವರನ್ನು ಮೇಲೆ ದೌರ್ಜನ್ಯ ಏರಿ ಆ ಬಟ್ಟುಗಳನ್ನು ಮತ್ತು ಇದನ್ನು ಬಳೆಯನ್ನು ತೆಗೆಸುವಂಥ ನಿಟ್ಟಿನಲ್ಲಿ ಈ ಆಡಳಿತ ಮಂಡಳಿ ಒತ್ತಡವನ್ನು ಇರ್ತದೆ. ಅದರ ಜೊತೆಯಲ್ಲೇ ಇಲ್ಲಿರ್ತಕ್ಕಂಥ ಡ್ರೈವರ್ಸು ಏನಿದ್ದಾರೆ, ಡ್ರೈವರ್ಸ್ಗಳು ಪಾಪ ಯಾವುದೇ ಒಂದು ಸಮಯದಲ್ಲಿ ಈ ಸಣ್ಣ ಅವರಿಂದ ಏನಾದರೂ ತಪ್ಪುಗಳಾದರೆ ಅವರ ಪೇಮೆಂಟ್ಗಳನ್ನು ಕಡಿತ ಮಾಡುತ್ತಂಥ ಕೆಲಸಗಳು ಕೂಡ ಇವತ್ತು ಈ ಆಡಳಿತ ಮಂಡಳಿ ನಡೆಸ್ತಾ ಇದೆ. ಇದರಲ್ಲಿ ನನ್ನ
ರಿಲೇಟಿವ್ ಕೂಡ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಮಾನಸಿಕವಾಗಿ ತುಂಬ ಒತ್ತಡವನ್ನು ಹೇರ್ತಿದ್ದಾರೆ. ಅಲ್ಲಿ ಅವರೇನಾದರೂ ಹಿಂದೂ ದೇವರುಗಳ ಬರೀ ಅವರ ಹೆಸರನ್ನು ಹೇಳಿದ್ರೆ ಇವತ್ತು ಆ ಕೆಲಸದಿಂದ ಕಿತ್ತು ಆಚೆ ಕಳಿಸ್. ಸರ್ ಹೇಳಿ. ಜೈ ಭೀಮ್. ಇವತ್ತೇನು ಭಾರತೀಯ ಪರಿವರ್ತನಾ ಸಂಘ ಏನು ಹೋರಾಟವನ್ನು ಹಮ್ಮಿಕೊಂಡಿದೆ, ಅದಕ್ಕೆ ಕರ್ನಾಟಕ ರಿಪಬ್ಲಿಕನ್ ಸೇನೆ ಕೂಡ ಬೆಂಬಲ ನೀಡಿದೆ, ಭಾರತೀಯ ಭೀಮ್ ಸೇನೆ ಕೂಡ ಬೆಂಬಲ ನೀಡಿದೆ. ಸೊ ಈಗ ವಿಚಾರ ಇಷ್ಟೇ, ವಿದ್ಯಾರ್ಥಿಗಳ ಜೀವನದಲ್ಲಿ ಏನು ಈ ಕ್ರೈಸ್ಟ್ ಅಕಾಡೆಮಿ ಅನ್ನೋ ಒಂದು ಇನ್ಸ್ಟಿಟ್ಯೂಟ್ ಒಂದು ಚೆಲ್ಲಾಟ ಆಡ್ತಾ ಇದೆ. ಭವಿಷ್ಯದ ಜೊತೆ ಇವರು ಒಂದು ತಾರತಮ್ಯ ಏರ್ತಾ ಇದ್ದಾರೆ. ಇವರು ಕ್ರೈಸ್ಟ್ ಅಕಾಡೆಮಿ ಅಂತ ಇಡೋ ಬದಲು ಒಂದು ಸ್ಕ್ಯಾಮ್ ಅಕಾಡೆಮಿ ಅಂತ ಇಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಮಲಯಾಳಿ ಸ್ಟೂಡೆಂಟ್ಸಿಗೆ ಮಲಯಾಳ ಒಂದು ಕೇರಳದ ಮೂಲದವ್ರಿಗೆ ಅವರು ಪ್ರಾಮುಖ್ಯತೆ ಕೊಟ್ಟು ಇವರು ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದಾರೆ. ಅಂದರೆ ಇವರು ನಡೆಸಬೇಕಾಗಿದೆ ಕೇರಳದಲ್ಲಿ ಬಂದು ಬೆಂಗಳೂರಲ್ಲಿ ನಡೆಸಿ ಇವರು ಕೇರಳದವ್ರನ್ನ ಬೆಳೆಸೋ ಬದಲು ಕನ್ನಡದವ್ರನ್ನ ಇವರು ಪ್ರಾಮುಖ್ಯತೆ ಕೊಡಬೇಕಾಗಿತ್ತು. ಅದಕ್ಕಾಗಿ ಇಂಥ ಇನ್ಸ್ಟಿಟ್ಯೂಟ್ಗಳನ್ನು ನಾವು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಕ್ಲೋಸ್ ಮಾಡಿಸ್ಬೇಕು. ಇವರು ಏನಾದರೂ ಕನಿಷ್ಠ ಭಾಗ ಒಂದು 70% ಕನ್ನಡದವರಿಗೆ ಪ್ರಾಮುಖ್ಯತೆ ಕೊಟ್ಟರೆ ಮಾತ್ರ ಅವರು ಕರ್ನಾಟಕದಲ್ಲಿ ನಡೆಸುವಂಥ ಒಂದು ಆದೇಶ ಹೊರಡಿಸ್ಬೇಕು. ಇಂಥ ಇನ್ಸ್ಟಿಟ್ಯೂಟ್ಗಳಿಗೆ ಪಾಠ ಕಲಿಸೋದ್ರ ಮೂಲಕ ಈ ಇತರೆ ಇನ್ಸ್ಟಿಟ್ಯೂಟ್ಗಳಿಗೂ ನಾವು ಒಂದು ಸಂದೇಶ ಕೊಡುವಂಥ ರೀತಿಯಲ್ಲಿ ಆಗುತ್ತೆ. ಅದಕ್ಕಾಗಿ ಈ ಮಲಯಾಳಿ ಇನ್ಸ್ಟಿಟ್ಯೂಟ್ಗಳನ್ನು ಇತರೆ ರಾಜ್ಯಗಳ ಒಂದು ಇನ್ಸ್ಟಿಟ್ಯೂಟ್ಗಳನ್ನು ನಾವು ಕ್ಲೋಸ್ ಮಾಡಿಸಿ ಅವ್ರಿಗೊಂದು ತಕ್ಕ ಪಾಠ ಕಲಿಸ್ಬೇಕಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಅದೇ ಇವಾಗ ಅಟೆಂಡೆನ್ಸ್ ಎಲ್ಲ ರೆಮಿಡಿಯಲ್ ಎಲ್ಲ ಬರೆದುಕೊಟ್ಟಿರ್ತೀರಿ, ಬರೆದಿದ್ರು ಇದು ನಿಮ್ಮ ಹ್ಯಾಂಡ್ ರೈಟಿಂಗ್ ಅಲ್ಲ, ಪೆನ್ ಚೇಂಜ್ ಆಗೈತೆ, ಇಂಕು ಕರೆಕ್ಟಾಗಿಲ್ಲ, ಅಲ್ಲಿ ಹೋಗ್ರಿ ಇಲ್ಲಿ ಕೊಡ್ರಿ ಅಂತಾರೆ. ಅಲ್ಲಿ ಕೊಟ್ಟರು ಆ ಟೀಚರ್ಗಳು ಅವ್ರು ನೋಡಲ್ಲ ಕರೆಕ್ಟಾಗಿ, ನೋಡ್ಬಿಟ್ಟು ಸೈನು ನಿಮ್ದಲ್ಲ, ಪೇರೆಂಟ್ಸ್ ಕೈಲಿ ಬರ್ದಿದ್ದೀರಾ, ಫ್ರೆಂಡ್ಸ್ ಕೈಲಿ ಬರ್ದಿದ್ದೀರಾ ಅಂದ್ಬಿಟ್ಟು ಇದು ಹೆಂಗೆ ಬರ್ದೆ, ಇದು ಟಾಪಿಕೇ ಚೆನ್ನಾಗಿಲ್ಲ, ಬೇರೆ ಟಾಪಿಕ್ ಇದು ಅಂತ ಹೇಳ್ಬಿಟ್ಟು ಅವೆಲ್ಲ ರಿಜೆಕ್ಟ್ ಮಾಡ್ತಾ ಇರ್ತಾರೆ ಸರ್. ಆಮೇಲೆ ಇದು ಫೋನು ರಿಂಗ್ ಆಯಿತು ಅಂತ ಬೈ ಮಿಸ್ಟೇಕಲ್ಲಿ ಪೇರೆಂಟ್ಸು ಏನೋ ಫೋನು ಎಮರ್ಜೆನ್ಸಿ ಅಂತ ಎಲ್ಲ ಮಾತಾಡಬೇಕಂತ ಹೇಳಿದಾಗ ಅವರು ಇಲ್ಲ ನೀನು ಫೋನ್ ಯೂಸ್ ಮಾಡ್ತದೆ ಅಂದ್ಬಿಟ್ಟು ಫಾದರ್ ಹೇಳ್ದೆ. ಆಮೇಲೆ ರೆಮಿಡಿಯಲ್ ಬುಕ್ ಯಾಕೆ ಕೊಡ್ತಾಯಿರಾ, ಕಾಲೇಜಲ್ಲಿ ಸಿಗ್ತಾಯಿಲ್ಲ, ನಾವು ಅಲ್ಲಿಂದ ಬರಬೇಕಾ ಬುಕ್ ತೊಗೊಳಕ್ಕೆ, ಬುಕ್ ಅಂಗಡಿನೂ ತೆಗ್ದಿರಲ್ಲ ಅವರು ಅಂತ ಕೇಳಿದಾಗ ನೀವು ಕರೆಕ್ಟ್ ಟೈಮ್ಗೆ ಬರಬೇಕು ಅಂತ ಹೇಳ್ತಾರೆ. ಆವಾಗ ಬಂದ್ಬಿಟ್ಟು 50 ರೂಪಾಯಿ ಬುಕ್ಕು ಎಷ್ಟಂತ ತೊಗೊಳೋದು ಸರ್, ನೀವು ಒಂದೊಂದಕ್ಕೂ ಕೊಡ್ತೀರಾ, ಬುಕ್ಕು ಇದು ಸರಿ ಇಲ್ಲ ಹ್ಯಾಂಡ್ ರೈಟಿಂಗ್ ಅಂತ ಚೇಂಜ್ ಮಾಡೋಕ್ಕಂತೀರಾ, ಇದು ಬರೆದ್ರೂ ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅಂತ ಹೇಳ್ತಾರೆ. ಆಮೇಲೆ ಆ ಬುಕ್ ಅವರು ಯಾಕೆ ಸರ್ ತೆಗಿಯಲ್ಲ, ಅಂಗಡಿಯಲ್ಲಿ ಯಾಕೆ ಮಾರ್ತೀರಾ, ಇಲ್ಲಿ ಕಾಲೇಜಲ್ಲಿ ಯಾಕೆ ಮಾರಲ್ಲ ಅಂತ ಕೇಳಿದ್ರೆ ಅವೆಲ್ಲ ನೀವು ಕೇಳೋಂಗಿಲ್ಲ ಅಂದ್ಬಿಟ್ಟು ಕ್ಯಾಬಿನಲ್ಲಿ ಜೋರಾಗಿ ಮಾತಾಡ್ಬಿಟ್ಟು ಹೊಡೆಯೋ ಥರ ನಮ್ಮ ಅಪ್ಪ ಮುಂದೆನೇ ಹೊಡೆಯೋ ಥರ ಬಂದರು. ಆಮೇಲೆ ಕೇಳ್ಬಿಟ್ಟು ಆಮೇಲೆ ಇಲ್ಲ ಗೆಟ್ ಔಟ್ ಅಂತ ಆಚೆ ಕಳಿಸ್ಬಿಟ್ರು, ಮಾತಾಡೋಕ್ಕೆ ಬಿಟ್ಟಿಲ್ಲ. ಆಮೇಲೆ ತಿರ್ಗಾ ಸಾರಿ ಪರ್ಮಿಷನ್ ಕೇಳ್ಬಿಟ್ಟು ಇಯರ್ ಬೇಕೇ ಮಾಡ್ತೀರಿ ಅಂದರೆ ಇಲ್ಲ ಇಲ್ಲಿ ಓದಂಗಿಲ್ಲ ನೀವು ಅಂತ ಎಲ್ಲ ಹೇಳಿದ್ರು. ಫೀಸು ಸರಿ ಆಯಿತು, ಇಷ್ಟು ಬುಕ್ಸ್ ತೊಗೊಂಡಿದ್ದೀರಾ, 15,000 ಕೊಟ್ಟಿದ್ದೀರಿ ಬುಕ್ಸ್ಗೆ, 17,000, 1 ವರ್ಷದ ಮಾತ್ರ ಬುಕ್ಸ್ ಕೊಡ್ರಿ ಅಂದರೆ ಹಂಗೆಲ್ಲ ಕೊಡೋಕ್ಕಾಗಲ್ಲ, ಎಲ್ಲ ನೀವು 5 ವರ್ಷದ್ದು ಒಂದೇ ಸಲ ತೊಗೊಬೇಕು ಅಂತ ಹೇಳಿದ್ರು. ಯಾಕೆ ತೊಗೊಬೇಕಂದ್ರೆ ಅವನು ನೀವು ಕೇಳೋಂಗಿಲ್ಲ, ಅವೆಲ್ಲ ನೀವು ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರಬೇಕು ಅಂತ ಬೈದ್ಬಿಟ್ಟು ಸುಮ್ಮನೆ ಹಂಗೆ ಕಳಿಸ್ಬಿಟ್ರು. ಇಲ್ಲ ನಾವು ಏನು ಮಾತಾಡೋಕೆ ಹೋದ್ರೂ ಕಳಿಸಿಲ್ಲ. ಅವರು ನಮ್ಮ ಅಣ್ಣ ಕಸಿನ್ನು ಅವ್ರು ಲಾಯರ್, ಹೈಕೋರ್ಟ್ ಲಾಯರ್, ಅವ್ರನ್ನ ಕರ್ಕೊಂಡು ಮಾತಾಡ್ಸಿದ್ಕೆ ಅವ್ರು ಇಟ್ಕೊಂಡು ನೀವು ಲಾಯರ್ ಆಗಿರ್ಬೋದು, ಆದರೆ ನನ್ನ ಫಾದರು ನಮಗೂ ಬೇಜಾನ್ ಕೆಲಸ ಇರುತ್ತೆ, ತುಂಬ ಕೆಲಸ ಇರುತ್ತೆ, ಹಿಂಗೆಲ್ಲ ನೀವು ಮಾತಾಡೋಂಗಿಲ್ಲ, ನಮಗೂ ಕೆಲಸ ಇರುತ್ತೆ, ನೀವು ನಿಮ್ಮ ಕೆಲಸ ನೋಡ್ಕೊಂಡು ಹೋಗ್ಬೋದು, ಇಲ್ಲಿ ನಿಲ್ಲಿಸ್ಬೇಡಿ ಅಂದ್ಬಿಟ್ಟು ಸೆಕ್ಯೂರಿಟಿಂಗ್ ಕರೆಸ್ಬಿಟ್ಟು ನಮ್ಮನ್ನ ಕಳಿಸಿದ್ರು. ಆಮೇಲೆ ಇನ್ನೇನು ಮಾತಾಡೋಕ್ಕೂ ಬಿಟ್ಟಿಲ್ಲ. ನಾವು ತಿರ್ಗಿ ಮತ್ತೆ ಬಂದ್ರೂ ಟಿ ಸಿ ತೊಗೊಬೇಕು ಅಂತ ಹೇಳಿದ್ಗೆ ಇಲ್ಲ ಟಿ ಸಿ ತೊಗೊಬೇಕಂದ್ರೆ 10,000 ಕಟ್ಟಬೇಕು ಫೈನು ಅಂತ ಹೇಳಿದ್ರು. ಯಾಕೆ ಸರ್ 10,000 ಫೈನ್ ಕಟ್ಟಬೇಕು ಅಂತ ಹೇಳಿದ್ಕೆ ಅವ್ರು ಇಟ್ಕೊಂಡು 5 ವರ್ಷ ಆದಮೇಲೆ ನೀವು ಟಿ ಸಿ ತೊಗೊಂಡ್ರೆ ಬೈಲಿ 500 ರೂಪಾಯಿ ಕಟ್ಟಬೇಕು, ಇವಾಗ ನೀವು 5 ವರ್ಷದಕ್ಕಿಂತ ಮುಂಚೆ 1 ವರ್ಷದಲ್ಲೇ ತಗೊಂಡೇ ಇರೋ ಟಿ ಸಿ ಅಂತ ಹೇಳಿದ್ಕೆ 10,000 ಫೈನ್ ನೀವು ಕಟ್ಟಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲೇ ಇದೆ ಟಿ ಸಿ. ಈ ಹೋದ ವರ್ಷ ನನ್ನ ಮಗ 2024ನೇ ಇಸ್ವಿಯಲ್ಲಿ ಹೋದ ವರ್ಷದಲ್ಲಿ ಏನಪ್ಪ BBA LLB ಕೋರ್ಸ್ ಮಾಡ್ತಾಯಿದ್ದ. ಕೋರ್ಸ್ ಮಾಡಬೇಕಾದ್ರೆ ಏನಾಗಿದೆ ಅಂದರೆ ಅವನು 70% ಮಾರ್ಕ್ಸ್ ತೊಗೊಂಡಿದ್ದಾನೆ. ಆ ಮಾರ್ಕ್ಸ್ ತೊಗೊಂಡಾಗ ಏನಾಗಿದೆ, ಸೀಟ್ಗೆ ಅಪ್ಲೈ ಮಾಡೋಕ್ಕೆ ಬಂದಾಗ ಪ್ರಿನ್ಸಿಪಾಲ್ ಅವರು ಮೀಟ್ ಮಾಡಬೇಕಾಗಿತ್ತು. ಪ್ರಿನ್ಸಿಪಾಲ್ ಮೀಟ್ ಮಾಡಿದಾಗ ಏನು ಹೇಳ್ತಿದ್ದಾರೆ ಪ್ರಿನ್ಸಿಪಾಲ್ ಅಂದರೆ, ನಿಮ್ಮ ಹುಡುಗ ಆಕ್ಟಿವ್ ಇಲ್ಲ, ಅವನು ಸ್ವಲ್ಪ ಸ್ಲೋ ಇದ್ದಾನೆ, ಇಲ್ಲಿ ಅಡ್ಮಿಷನ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಕಳಿಸಿದ್ರು. ಅದಾದ ನಂತರ ಇವರು ಏಜೆನ್ಸಿ ಕಡೆಯಿಂದ ಫೋನ್ ಮಾಡಿಸಿದ್ರು, ಸರ್ ನಿಮಗೆ ಇದೇ ಕಾಲೇಜಲ್ಲಿ ಸೀಟ್ ಕೊಡಿಸ್ತೀವಿ, 25,000 ರೂಪಾಯಿ ನೀವು ಪೇ ಮಾಡಬೇಕು ಅಂತೇಳಿ. ಹೋಗಲಿ, ಕಾಲೇಜ್ ಚೆನ್ನಾಗಿದೆ, ಕ್ರೈಸ್ಟ್ ಅಕಾಡೆಮಿ, ನಮ್ಮ ಹುಡುಗ ಚೆನ್ನಾಗಿ ಓದ್ಬೋದು ಅಂತ 25,000 ಪೇ ಮಾಡಿದೆ. ಏನು ಏಜೆನ್ಸಿ ಇಟ್ಕೊಂಡಿದ್ದಾರೆ, ಕಾಲೇಜಲ್ಲೇ ಇವರು ಏಜೆನ್ಸಿ ಇಟ್ಕೊಂಡಿದ್ದಾರೆ, ದಂಧೆ ನಡೆಸ್ತಾ ಇದ್ದಾರೆ ಇವರು. ಏಜೆನ್ಸಿ ಇಟ್ಕೊಂಡು 25,000 ನಂತರ ಇವರು 25,000 ನಾನು ಏನಕ್ಕೆ ಪೇ ಮಾಡಿದ್ದೀನಿ ಅಂದರೆ,
ಅಣ್ಣ ಈಗ ಏನಾಗಬೇಕಣ್ಣ ನಿಮಗೆ ಇವತ್ತು ಪ್ರತಿಭಟನೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಹುಡುಗರಿಗೆ. ನಮ್ಮ ಹುಡುಗನಿಗೆ ಆಗಿರೋ ಅನ್ಯಾಯ ಯಾರಿಗೂ ಆಗೋದು ಬೇಡ. ಈಗ ನಮ್ಮ ಹುಡುಗನ ಟಿ ಸಿ ತೊಗೊಂಡಿದ್ದೀನಿ, ಬೇರೆ ಕಾಲೇಜ್ಗೂ ಸೇರಿಸಿದ್ದೀನಿ, IFIM ಸೇರಿಸಿದ್ದೀನಿ. ನಾವೇನೋ ಲಕ್ಷ ಕಟ್ಟಿದ್ದೀವಿ, ನಮ್ಮ ಥರನೇ ಯಾರೂ ಇರಲ್ವಲ್ಲ. ಭಾಳಷ್ಟು ಬಡವರು ಇರ್ತಾರೆ, ಗಾರ್ಮೆಂಟ್ಸ್ಗೆ ಹೋಗ್ತಾ ಇರ್ತಾರೆ, ಪ್ರೈವೇಟ್ ಕಂಪ್ನಿಗಳಿಗೆ ಹೋಗ್ತಾ ಇರ್ತಾರೆ. ಈಗ ನಾನೇನೋ ಇಲ್ಲಿ ಊರಲ್ಲಿ ಇರ್ತೀನಿ, ರಜಾ ಮಾಡಿ ಬಂದುಬಿಡ್ತೀನಿ. ಇದು ಕೆಲಸದಲ್ಲಿದ್ದಾಗ ಅವ್ರು ರಜೆ ಕೊಡ್ತಾರ, ಕಂಪ್ನಿ ರಜೆ ಕೊಡಲ್ಲ. ಭಾಳಷ್ಟು ಅನ್ಯಾಯ ಆಗ್ತದೆ. ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ. ಮೊದಲಿಗೆ ಜೈ ಭೀಮು. ಈ ಭಾರತೀಯ ಸೇವಾ ಸಂಘದಿಂದ ಇವತ್ತೇನು ಪ್ರತಿಭಟನೆ ಇಟ್ಕೊಂಡಿದ್ದಾರೆ, ತುಂಬ ಪೇರೆಂಟ್ಸ್ಗಾಗಿರ್ಬೋದು, ಸ್ಟೂಡೆಂಟ್ಗಾಗಿರ್ಬೋದು ತುಂಬ ಅನ್ಯಾಯ ಆಗಿದೆ. ಇದು ಏನು ಕ್ರೈಸ್ಟ್ ಅಕಾಡೆಮಿ ಸ್ಕೂಲು ಮತ್ತು ಕಾಲೇಜ್ ಇದೆಯೋ, ಇದು ಒಂದು ಬಿಸ್ನೆಸ್ ಥರ ಇಟ್ಕೊಂಡಿದ್ದಾರೆ. ಎಲ್ಲ ರೀತಿಯಲ್ಲಿ ಒಳಗಡೆ ಬೇರೆ ಥರ ವ್ಯವಹಾರ ನಡೀತಾ ಇದೆ. ಆಮೇಲೆ ಇಲ್ಲಿ ಮೇನ್ ಬಂದು ಕ್ರಿಶ್ಚಿಯನ್ಸು ಮತ್ತು ಮಲಯಾಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು. ಲೋಕಲಲ್ಲಿರೋರು ನಮ್ಗೆ ಯಾರೇ ಆಗಿರ್ಬೋದು, ಬೇರೆ ಕ್ಯಾಸ್ಟ್ ಆಗಿ 85-90% ಸೀಟ್ಗಳು ಕೊಡಲ್ಲ. ಅಲ್ಲಿ ಕೆಲವರು ಲೇಡೀಸ್ಗಳನ್ನೆಲ್ಲ ಇಟ್ಕೊಂಡು ಬೇರೆ ಫಾದರ್ಗಳಾಗಿರ್ಬೋದು, ಎಲ್ಲ ಪ್ರತಿಯೊಬ್ಬರು ಅಷ್ಟೇ ಬೇರೆ ಥರ ವ್ಯವಹಾರ ಮಾಡಿಕೊಂಡು ಇದನ್ನು ಬಿಸ್ನೆಸ್ ಥರ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ನಾವು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಈ ಮಟ್ಟಕ್ಕಾಗಿದೆ, ಮುಂದಿನ ದೊಡ್ಡ ಮಟ್ಟದಲ್ಲಿ ಆಗಬಾರ್ದು. ಇದಕ್ಕೆ ಖಂಡಿಸಿ ಇವ್ರಿಗೆ ಎಲ್ಲರಿಗೂ ನಾವು ಸೀಟ್ ಕೊಡಬೇಕು, ಎಲ್ಲರಿಗೂ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು. ಮಕ್ಕಳಿಗೆ ಯಾವುದೇ ಸ್ಟೂಡೆಂಟ್ಗೆ ತೊಂದರೆ ಆಗದಿರಂಗೆ ದಯವಿಟ್ಟು ಇದನ್ನು ಇವತ್ತೇ ಖಂಡಿಸಬೇಕಂತ ನಾವೆಲ್ಲ ಮುಂದೆ ಬಂದಿದ್ದೀವಿ. ಇದೇ ಥರ ಮುಂದೆ ಬಂದರೆ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ. ಕಲ್ಲೆತ್ಕೊಂಡು ತೂರೋದಂತ ಗ್ಯಾರಂಟಿ ಆಯಿತಾ. ಎತ್ತಿಸ್ಕೊಂಡು ಇನ್ನು ಮುಂದೆ ಆದರೂ ಒಳ್ಳೆ ರೀತಿಯಲ್ಲಿ ಸಂಸ್ಥೆ ನಡೆಸ್ಕೊಂಡು ಹೋಗ್ಬೇಕಂತ ನಾನು ಕೇಳ್ಕೊಳ್ತೀನಿ. ಜೈ ಭೀಮ್. ಥ್ಯಾಂಕ್ ಯು.